ಹಾಯ್ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ಜೀವನವೇ ಒಂದು ಪ್ರಯಾಣ. ನಮ್ಮದು ಈ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಬೆಲ್ ಬಟನ್ ಮರಿಬೇಡಿ. ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಈಗ ಏನಿಲ್ಲ ಅಂದರೆ ಸುಮಾರು ಒಂದು 10 ವರ್ಷ ಆಯ್ತು ನಾನು ಮಲ್ಪೆ ಬೀಚಿಗೆ ಬಂದು. ಹೆಂಗಿದೇನೋ ಗೊತ್ತಿಲ್ಲ, ಬನ್ನಿ ನೋಡೋಣ ಹೆಂಗಿದೆ ಎಲ್ಲ. ನೋಡ್ತಾ ಇದ್ರಲ್ಲ, ಇದೆಲ್ಲ ಟ್ರೆಕ್ಗಳು, ಇವೆಲ್ಲ ಮೀನು ಹಾಗೆ ನಮ್ಮ ಬೀಚ್ ನೋಡೋಣ ಸ್ನೇಹಿತರೆ ಯಾವ ರೀತಿಯಾಗಿ. ನಾನು ಬಂದು 10 ವರ್ಷ ಆಯಿತು. ಈಗ ನೋಡೋಣ ಹೇಗಿದೆ. ದಾರಿಯಲ್ಲಿ ಹೋಗ್ತಾ ಇದ್ದೆ, ನೋಡ್ತಾ ಇದ್ರೆ ನೋಡಿ ಬಂದಿದ್ದ ಆಯಿತು ಸ್ನೇಹಿತರೆ. ನೋಡಿ ಹಿಂದೆ ಇರೋದೇನೋ ಗೋಡನ್ ಇದೆ, ಗೊತ್ತಿಲ್ಲ. ಬಟ್ ನಾನೀಗ ಬೀಚಿಗೆ ಬಂದ ಸ್ನೇಹಿತರೆ. ಹೇಗಿದೆ, ತುಂಬ ಶೆಕೆ ಆಗ್ತಾ ಇದೆ, ಗಾಳಿ ಅಂತೂ ಇದುವೇ ಇಲ್ಲ ಇಲ್ಲಿ. ಕಲ್ಲುಗಳಿದೆ, ತುಂಬ ಹುಷಾರಾಗಿ ನೋಡಿ ಯಾವ ರೀತಿ ಇದೆ, ತುಂಬ ಚೆನ್ನಾಗಿದೆ. ಅಲ್ಲೇನೋ ತುಂಬ ದೂರದಲ್ಲಿ ಬಲೂನ್ ಕಾಣ್ತಾ ಇದೆ, ಬೋಟಲ್ಲಿ ಹಾಕೊಂಡು ಹೋಗಿದ್ದಾರೆ. ಅದು ಏನಾಗ್ತದೆ ಗೊತ್ತಿಲ್ಲ. ಬನ್ನಿ ಹೋಗೋಣ. ತುಂಬ ಶೆಕೆ ಆಗ್ತಾ ಇದೆ ಇಲ್ಲಿ. ವಾವ್, ಆದರೂ ಚೆನ್ನಾಗಿದೆ, ಪರವಾಗಿಲ್ಲ ಒಂದು ಲೆಕ್ಕಕ್ಕೆ. ನೋಡಿ ಹೇಗಿದೆ ನೋಡಿ, ಯಾವ ರೀತಿಯಾಗಿ ಅಲೆ ಸೌಂಡಿಗೂ ಯಾವ ರೀತಿ ಶಬ್ದ. ಯಾರ್ದು ಏನೋ ಗೊತ್ತಿಲ್ಲ, ಸ್ಪೆಟ್ ಸಿಕ್ತು ಸಮುದ್ರದಲ್ಲಿ, ಯಾರೂ ಇಲ್ಲ. ನಾನಿವಾಗ ಅಲ್ಲಿ ಭಾಳಷ್ಟು ಜನ ಇದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇದ್ರ ಬಲೂನು, ಅದನ್ನ ಹೆಸರು ಏನೋ ಇದೆ ನನಗೆ ಗೊತ್ತಿಲ್ಲ. ಹೋಗಿ ನೋಡೋಣ ಅದೇನಂತ. ಯಾರ್ದು ಸ್ಪೆಟ್ ಸಿಕ್ತು ನೋಡ್ರಿ, ಚೆನ್ನಾಗಿದ್ರೆ ಲೈಕ್ ಮಾಡಿ. ನೋಡಿ ಹೆಂಗೆ ಕಾಣ್ತೀನಿ, ಸೂಪರ್. ಕೊಬ್ಬರಿ ಆ ಥರದ ಕಾಣ್ತಾ ಇದ್ದೀನ. ಹೆಂಗಿದ್ದೀನಿ ನೀವೆಲ್ಲ ಸ್ವಲ್ಪ ಕಾಮೆಂಟ್ ಮಾಡಬೇಕು. ಹಂಗೆ ಮತ್ತೆ ಕೆಟ್ಟಾಗೆಲ್ಲ ಕಾಮೆಂಟ್ ಮಾಡಬೇಡಿ, ಆಯಿತಾ? ಇಲ್ಲಿ ಯಾರ್ತಾ ಇದ್ದಾರೆ ನೋಡಿ, ಇದಕ್ಕೆ ಏನಂತಾರೆ ಹೆಸರು ನನಗಂತೂ ಗೊತ್ತಿಲ್ಲ, ನೀವೇ ಕಾಮೆಂಟ್ ಮಾಡಬೇಕು. ಎಷ್ಟು ಜನ ಆಟ ಆಡ್ತಾ ಇದ್ದಾರೆ ಇಲ್ಲ ಸಮುದ್ರದಲ್ಲಿ. ನಾನು ಸ್ವಲ್ಪ ದೂರದಿಂದ ಬಂದೆ ನೋಡಿ, ಸಮುದ್ರದಲ್ಲೇ ವಾಕ್ ಮಾಡ್ಕೊಂತ ಬಂದೆ. ಈಗ ಕರ್ಕೊಂಡು ಹೋಗ್ತಾ ಇರ್ತಾರೆ, ನೋಡ್ತಾ ಇದ್ದಾರೆ ನೀವು. ಅದರಲ್ಲೆಲ್ಲ ಆಟ ಆಡ್ಬೋದು, ನೀರಲ್ಲಿ ಎಲ್ಲ ಆಟ ಆಡ್ತಾರೆ ನೋಡಿ. ಇದರಲ್ಲಿ ಆಟ ಆಡೋಕೆ 200 ರೂಪಾಯಿ ಅಂತೆ ಟಿಕೆಟು. ಚೆನ್ನಾಗಿದೆ, ಆಡ್ಬೋದು. ವರ್ತ್ ಅನಿಸ್ತೋ ಏನೋ ಗೊತ್ತಿಲ್ಲ, ಆಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ನಾನು ಆಡಿಲ್ಲ ನೋಡಿ. ಅಲೆಗಳು ನೋಡಿ ಯಾವ ರೀತಿ ಹೇಗಿದೆ. ನನಗೂ ಈಜಾಡ್ಬೇಕು ಅನ್ಸುತ್ತೆ. ಒಬ್ಬನೇ ಬಂದು ನನ್ನ ದೋಸ್ತಿದ್ದಾರೆ, ವೇಸ್ಟರ್ ಮಕ್ಕಳು. ಕಳ್ಳರು ಬರಲೇ ಹೋಗೋಣ ಅಂತಂದರೆ ಬರೋದಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ದುಡ್ಡಿಲ್ಲ, ಅದಿಲ್ಲ. ನಾನು ಒಬ್ಬನೇ ಬಂದಿದ್ದೀನಿ. ಹೋದ್ಸರಿ ಗೋವಾಕ್ಕೆಲ್ಲ ಹೋಗಿದ್ದೆ. ಈ ಸರಿ ಮಲ್ಪೆ ಬೀಚಿಗೆ ಬಂದಿದ್ದೀನಿ ನೋಡಿ. ನಮಗೇನಾದರೂ ಭಾಳ ಬೇಜಾರಾಯಿದ್ದಾಗ ಮನೇಲಿ ನಾವೇನು ಮಾಡೋ ಗೊತ್ತಾ, ಸಮುದ್ರಕ್ಕೆ ಬಂದು ಭಾಳ ಚಿಲ್ಲಾಗಿರ್ಬೇಕು ಗೊತ್ತಾ. ನೋಡಿ ಯಾವ ರೀತಿಯಾಗಿ ಚಿಲ್ಲಾಗ್ತಾ ಇದ್ದೀನಿ, ಭಾಳಷ್ಟು ಖುಷಿ ಆಗ್ತಾ ಇದೆ, ಸಂತೋಷವಾಗಿ ನೀರು ಬರ್ತಾ ಇದೆ ನೋಡಿ. ನೋಡಿ ಯಾವ ರೀತಿಗೆಲ್ಲ ಆಟಾಡ್ತಾರೆ ಚೆನ್ನಾಗಿ. ನನ್ನ ಫ್ರೆಂಡ್ಸ್ ಇದ್ದಾರೆ, ಕಳ್ಳನ ಮಕ್ಕಳು ಬರಲಿಲ್ಲ, ಚಿಲ್ಲಾಗಿರಲಿ ಅಂದರೆ ದುಡ್ಡಿಲ್ಲ, ಅದಿಲ್ಲ ಅಂತವ್ರೆ. ಬೇರೆ ವೆಸ್ಟರ್ನ್ ಮಕ್ಕಳು ಬರೀ ದುಡಿಬೇಕಂತಾರೆ ನೋಡ್ತಾರೆ ಕಳ್ಳರು. ನೋಡಿ ಇದೇ ರೀತಿ ಚಿಲ್ಲಾಗ್ಬೇಕು ಹಂಗೆ ಬಂದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಆಲ್.